ಇದೇ ತಿಂಗಳು 7ನೇ ತಾರೀಕು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಏನು ರೈತ ಜಾಗೃತಿ ಯಾತ್ರಾ ಆರಂಭ ಆಗ್ತಾ ಇದೆ. ಏನು ದೇಶದ ರೈತರಿಗೋಸ್ಕರ MSP ಗ್ಯಾರಂಟಿ ಕಾನೂನು ಆಗಬೇಕು ಮತ್ತು ಇಡೀ ದೇಶದ ರೈತರಿಗೆ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅಂತ ಹೇಳಿ ಒಂದು ಧ್ಯೇಯ ಇಟ್ಕೊಂಡು ಜಗತ್ ಸಿಂಗ್ ತಲೇವಾಲಾ ಅಂತ ಏನು ಕಳೆದ ವರ್ಷ 130 ದಿನಗಳ ಹೆಚ್ಚು ಕಾಲ ಏನು ಉಪವಾಸ ಮಾಡಿದರು ಇಡೀ ದೇಶದ ರೈತರಿಗೆ ಏನು MSP ಗ್ಯಾರಂಟಿ ಕಾನೂನು ಕೊಡಬೇಕು ಅಂತ ಆ ಒಂದು ಹೋರಾಟದಲ್ಲಿ ಭಾಗವಹಿಸಿದಂಥ ಅವರು ನೇತೃತ್ವದಲ್ಲಿ ಮತ್ತು ಕರ್ನಾಟಕದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಕುರುಬೂರು ಶಾಂತಕುಮಾರ್ ಅವರು ಕೂಡ ರಾಷ್ಟ್ರೀಯ ಸಂಚಾಲಕರಾಗಿದ್ದಾರೆ. ಅವರು ಕೂಡ ಅವ್ರ ಜೊತೆಗೂಡಿ ಒಂದು ರ್ಯಾಲಿ ಆರಂಭ ಆಗುತ್ತೆ. ಕನ್ಯಾಕುಮಾರಿಯಿಂದ 7ನೇ ತಾರೀಕು ಆರಂಭ ಆದಂಥ ಏನು ರ್ಯಾಲಿ ಕೇರಳ, ಪಾಂಡಿಚೇರಿ, ತಮಿಳುನಾಡು, ಕರ್ನಾಟಕಕ್ಕೆ 10ನೇ ತಾರೀಕು ಬರುತ್ತದೆ. 11ನೇ ತಾರೀಕು ಏನು ನಂಜನಗೂಡು ರಸ್ತೆಯಲ್ಲಿರೋಂಥ ಸಚ್ಚಿದಾನಂದ ಆಶ್ರಮದಲ್ಲಿ ಬೃಹತ್ ಸಮಾವೇಶ, ರೈತ ಜಾಗೃತಿ ಸಮಾವೇಶ ನಡೀತಿದೆ. ಆ ಒಂದು ಸಮಾವೇಶ ನಡೆಯುವಾಗ ಇಡೀ ಜಿಲ್ಲೆಯ ಮೈಸೂರು ಚಾಮರಾಜನಗರ ಜಿಲ್ಲೆಯ ರೈತರು, ರೈತ ಬಾಂಧವರು ಮತ್ತು ನಿಮ್ಮ ರಾಜ್ಯಾದ್ಯಂತ ಈಗಾಗಲೇ ಈ ಒಂದು ಪತ್ರಿಕೆಯನ್ನು ಕೊಟ್ಟಿದ್ದೀವಿ. ಏನು ಸಹಿ ಸಂಗ್ರಹ ಮಾಡೋಂಥದ್ದು ಎಲ್ಲ ಒಂದೊಂದು ಹಳ್ಳಿಯಲ್ಲೂ ಕೂಡ ಒಂದೊಂದು ಸಂಗ್ರಹ ಮಾಡಿ ಅದನ್ನ ಫೈಲ್ ಮಾಡಿ ಎಲ್ಲರೂ ಕೂಡ ಒಂದು ರಥಯಾತ್ರೆ ಜೊತೆಗೆ ಕೊಡ್ತಾರೆ. ಇಡೀ ರಾಜ್ಯದ ರೈತರಿಂದ ಸಂಗ್ರಹ ಅಂತ ಸಹಿಯನ್ನು 11ನೇ ತಾರೀಕು ಸಚ್ಚಿದಾನಂದ ಆಶ್ರಮ ಮುಗಿಸಿ ಮಧ್ಯಾಹ್ನ 1 ಗಂಟೆಗೆ ಮಂಡ್ಯ ಹೋಗುತ್ತೆ. ಸಂಜೆ 4 ಗಂಟೆಗೆ ರಾಮನಗರ ಹೋಗುತ್ತೆ. ರಾತ್ರಿ ಬೆಂಗಳೂರಲ್ಲಿ ಉಳಿದು 12ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಗಮನ ಸೆಳೆದು, ನೀವು ಕೂಡ ಕಳೆದ ಬಾರಿ ಗೆದ್ದಿದಾಗ ಏನು ಗೆಲ್ಲಬೇಕಾದ್ರೆ ಏನು ಹೇಳಿದ್ರಿ, ಏನು ಕೃಷಿ ಕಾಯ್ದೆಗಳಿದೆ, ಏನು ಮಾರಕವಾದಂಥ ಕಾಯ್ದೆಗಳು ಅದನ್ನ ರದ್ದು ಮಾಡ್ತೀವಿ ಅಂತ ಹೇಳಿದ್ರಿ. ಆದರೆ ಇನ್ನೂ ಕೂಡ ನೀವು ಕೂಡ ಮಾಡಿಲ್ಲ. ಅದೇ ನೀವು ಕೂಡ ಮಾಡ್ಬೇಕಂತೇಳಿ ಅವರು ಕೂಡ ಒತ್ತಾಯ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶಗೊಂಡು 12ನೇ ತಾರೀಕೆ ಮಧ್ಯಾಹ್ನ 3 ಗಂಟೆಗೆ ನಂತರ ಆಂಧ್ರದ ಮೂಲಕ ಹೋಗಿ ಮಾರ್ಚ್ 19ನೇ ತಾರೀಕು ಏನು ರಾಮಲೀಲಾ ಮೈದಾನ ದೆಹಲಿನಲ್ಲಿದೆ. ರಾಮಲೀಲಾ ಮೈದಾನದಲ್ಲಿ ಸರಿಯಾಗಿ 1 ವರ್ಷ ಆಗುತ್ತೆ. ಅಲ್ಲಿಗೆ ಏನು ರೈತರ ಹೋರಾಟದ ಜಾಗಕ್ಕೆ ಬಂದು ಸುಪ್ರೀಂ ಕೋರ್ಟ್ನ ಜಡ್ಜು ಏನು ಬಂದು ಉಪವಾಸ ನಿರಸನ ಕೈ ಬಿಡಿ, ನಾವಿದ್ದೀವಿ ನಿಮ್ಮ ಜೊತೆಗೆ, ಕೇಂದ್ರ ಸರ್ಕಾರ ಜೊತೆಗೆ ಮಾತಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಏನು ಹೇಳಿ ಭರವಸೆ ಕೊಟ್ಟಿದ್ರು. ಕಳೆದ ವರ್ಷ 19ನೇ ತಾರೀಕಿಗೆ ಬಿಟ್ಟಿದ್ರು. ಮಾರ್ಚ್ 19ರಲ್ಲಿ ಉಪವಾಸ ನಿಲ್ಲಿಸಿದ್ರು. ಅದೇ ದಿನ ಈ ಒಂದು ಮಾರ್ಚ್ 19ಕ್ಕೆ 1 ವರ್ಷ ಆಗುತ್ತೆ. ಅಲ್ಲಿಗೆ ಹೋಗಿ ಸಮಾವೇಶಗೊಂಡು ಏನು ಇಡೀ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಷ್ಟು ರೈತರಿಂದ ಸಹಿ ಸಂಗ್ರಹ ಆಗಿರುತ್ತೆ ಅದಷ್ಟೂ ಕೂಡ ದಾಖಲೆಗಳನ್ನ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸೋಂಥ ಕೆಲಸ ಆಗುತ್ತೆ. ಯಾಕೆಂದರೆ ನೀವು ಪದೇ ಬರೀ ಸುಳ್ಳು ಹೇಳ್ಕೊಂಡು ರೈತರಿಗೆ ಒಳ್ಳೆ ಅಚ್ಚೆ ದಿನ ಬರುತ್ತೆ ಅಂತ ಹೇಳಿ ಇನ್ನೂ ಕೆಟ್ಟ ದಿನಗಳೇ ಬರ್ತಾ ಇದೆ. ಈ ಬಜೆಟಲ್ಲೂ ಕೂಡ ಈ ವರ್ಷ ಮೊನ್ನೆ ಮಾಡಿದಂಥ ಬಜೆಟಲ್ಲೂ ಕೂಡ ರೈತರಿಗೆ ಏನು ಸಿಹಿ ಕೊಟ್ಟಿಲ್ಲ, ನೀವು ಬರೀ ಕೈಲೇ ಕೊಟ್ಟಿದ್ದೀರಿ. ಅದರಿಂದ ಈ ಒಂದು MSP ಗ್ಯಾರಂಟಿ ಕಾನೂನು ರೈತರು ಬೆಳೆದಂಥ ಎಲ್ಲ ಬೆಳೆಗಳಿಗೂ ಕೂಡ MSP ಗ್ಯಾರಂಟಿ ಕಾನೂನು ಮಾಡ್ಬೇಕಂತೇಳಿ ಒತ್ತಾಯ ಮಾಡಲಿದ್ದೇವೆ. ಅದರಿಂದ ಈ ಒಂದು ಏನು ಕಾರ್ಯಕ್ರಮಕ್ಕೆ 11ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು. ಮತ್ತು ಸಹಿ ಸಂಗ್ರಹ ಮಾಡ್ಕೊಂಡು ಈ ಒಂದು ಫಾರಂ ಕೊಡ್ತಾರೆ ನಮ್ಮ ಮುಖಂಡರುಗಳು. ನಿಮ್ಮ ಗ್ರಾಮದಲ್ಲಿ ಬಂದಾಗ ಇದನ್ನೆಲ್ಲ ಸಹಿ ಸಂಗ್ರಹ ಮಾಡಿ ನೀವು ಸಹಿ ಮಾಡಿಕೊಡ್ಬೇಕು. ಮತ್ತು ನಿಮ್ಮ ಫೋನ್ ನಂಬರ್ನ ಹಾಕಿದ್ರೆ ಖಂಡಿತವಾಗೂ ಕೇಂದ್ರ ಸರ್ಕಾರದ ಗಮನ ಸೆಳೆಯಬಹುದು ನಿಮ್ಮ ಪ್ರತಿ ಹಳ್ಳಿಯಿಂದಲೂ ಕೂಡ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಬರಡನಪುರ ನಾಗರಾಜ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಕಬ್ಬು ಬೆಳೆಗಾರ ಸಂಘ, ಮೈಸೂರು ಚಾಮರಾಜನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.